ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್. ನಿಮ್ಮ ಯಾರೆಲ್ಲ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ, ನಿಮ್ಮ ಕ್ರಶ್ ನಿಮ್ಮ ಪರ್ಸನನ್ನು ನೀವು ನೆನಪು ಮಾಡ್ಕೊಳ್ಳಿ. ಓಕೆ, ಮತ್ತೆ ಅವರು ನಿಮ್ಮ ಜೊತೆ ಒಂದಾಗ್ತಾರಾ ಅಥವಾ ಥರ್ಡ್ ಪಾರ್ಟಿ ಜೊತೆ ಕನೆಕ್ಟ್ ಆಗಿದ್ದಾರಾ ಅಥವಾ ಯಾವ ಸಿಚುವೇಷನಲ್ಲಿ ಅವರು ಸಿಲ್ಕೊಂಡಿದ್ದಾರೆ, ನಿಮ್ಮ ಮೇಲೆ ಪ್ರೀತಿ ಅನ್ನುವಂತಹದ್ದು ಇದೆಯಾ ಇಲ್ವಾ, ಇದೆಲ್ಲವನ್ನು ತಿಳ್ಕೊಳ್ಳೋಣ. ಓಕೆ, ನಿಮ್ಮ ಪರ್ಸನನ್ನು ನೆನಪು ಮಾಡ್ಕೊಳ್ಳೋದರ ಜೊತೆಗೆ ಏಂಜಲನ್ನು ಕೂಡ ನೆನಪು ಮಾಡ್ಕೊಳ್ಳಿ. ನಿಮ್ಮ ಎನರ್ಜಿ ಹಾಗೂ ನಿಮ್ಮ ಪರ್ಸನ್ ಎನರ್ಜಿಯನ್ನು ಕೂಡ ತಿಳ್ಕೊಳ್ಳೋಣ. ಓಕೆ, ಈಗ ನಿಮ್ಮ ಪರ್ಸನ್ ಎನರ್ಜಿ ಏನಿದೆ ಅನ್ನುವಂತಹದ್ದು ನೋಡೋಣ. ಎಲ್ಲೋ ಒಂದು ರೀತಿ ಅವರ ಮನಸ್ಸು ತುಂಬಾ ಗೊಂದಲದಲ್ಲಿ ಸಿಲ್ಕೊಂಡಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ನನಗೆ. ನಿಮ್ಮ ಮೇಲೆ ಪ್ರೀತಿ ಅನ್ನುವಂತಹದ್ದು ಇದೆಯಾ ಅಂದರೆ ಖಂಡಿತವಾಗ್ಲೂ ಇದೆ. ಎಲ್ಲೋ ಒಂದು ರೀತಿ ಅವರು ಭಾಳಷ್ಟು ದುಃಖ ಪಡ್ತಾ ಇದ್ದಾರೆ ನಿಮಗೋಸ್ಕರ ಅನ್ನುವಂತಹದ್ದು, ನಿಮ್ಮಿಂದ ಎಲ್ಲೋ ಒಂದು ರೀತಿ ಅವರು ದೂರ ಸರಿತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಯಾಕಂತ ಹೇಳಿದರೆ ಅವರ ಜೀವನದಲ್ಲಿ ಬೇರೆ ವ್ಯಕ್ತಿಯ ಪ್ರವೇಶ ಖಂಡಿತವಾಗ್ಲೂ ಆಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಯಾರು ನೋ ಕಾಂಟ್ಯಾಕ್ಟ್ ಇದ್ದೀರಾ ಅವರು ತುಂಬ ದಿನ, ಇಲ್ಲಿ 3 ಮಂತ್ ಎನರ್ಜಿ ಕೂಡ ಬರ್ತಾ ಇದೆ ನನಗೆ. 3 ಮಂತ್ ಎನರ್ಜಿ ಹಾಗೆ 6 ಮಂತ್ ಎನರ್ಜಿ ಕೂಡ ತಿಳಿದು ಬರ್ತಾ ಇದೆ. ಎಲ್ಲೋ ಅವರು ಸ್ಟಕ್ ಆಗಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಒಂಟಿತನ ಅನ್ನುವಂತಹದ್ದು ಅವರಿಗೆ ಭಾಳಷ್ಟು ಕಾಡ್ತಾ ಇದೆ. ಆದರೆ ನಿಮ್ಮಿಂದ ದೂರ ಆಗಿ ಭಾಳಷ್ಟು ದುಃಖ ಅನುಭವಿಸ್ತಾ ಇದ್ದಾರೆ. ಮತ್ತೆ ನಿಮ್ಮನ್ನು ಸೇರಬೇಕು ಅನ್ನುವಂತಹ ಯೋಚನೆಯನ್ನು ಖಂಡಿತವಾಗ್ಲೂ ಅವರು ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ನಿಮ್ಮ ಪ್ರೀತಿಯ ಜೀವನದಲ್ಲೇ ಒಂದಾಗಬೇಕು ಅನ್ನುವಂತಹದ್ದಿದೆ. ಆದರೆ ಎಲ್ಲೋ ಒಂದು ರೀತಿ ಅವರಿಗೆ ಕೆಲವೊಂದು ಸಮಸ್ಯೆಗಳು ಕೂಡ ಅವರನ್ನು ಕಾಡ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಕೆಲವೊಬ್ಬರಿಗೆ ಹೆಲ್ತ್ ಇಶ್ಯೂಸ್ ಕೂಡ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಥರ್ಡ್ ಪಾರ್ಟಿ ಜೊತೆ ಕನೆಕ್ಟ್ ಆಗಿದ್ದಾರಾ ಅಂದರೆ ಕೆಲವೊಬ್ಬರು ಇಲ್ಲಿ ಖಂಡಿತವಾಗ್ಲೂ ಕನೆಕ್ಟ್ ಆಗಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಪರ್ಸನ್ ಏನಿದ್ದಾರೆ ನಿಮ್ಮ ಮೇಲೆ ಪ್ರೀತಿ ಅನ್ನುವಂತಹದ್ದು ಅವರಿಗೆ ಒಂಟಿಯಾಗಿ ಇರುವಾಗ ಹೆಚ್ಚಾಗಿ ನಿಮ್ಮ ನೆನಪು ಕಾಡುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಆದರೆ ಎಲ್ಲೋ ಒಂದು ರೀತಿ ಥರ್ಡ್ ಪಾರ್ಟಿಯ ಜೊತೆ ಇರುವುದರಿಂದ ನಿಮ್ಮ ನೆನಪು ಕೆಲವೊಮ್ಮೆ ಮರೆತು ಹೋಗುತ್ತೆ ಅನ್ನುವಂತಹದ್ದು ಕೂಡ ಇಲ್ಲಿ ಸ್ಟ್ರಾಂಗ್ ಆಗಿ ತಿಳಿದು ಬರ್ತಾ ಇದೆ. ಯಾಕೆ ಹೀಗೆ ಅನ್ನುವಂತಹದ್ದಾದರೆ ನಿಮ್ಮ ಮತ್ತು ಅವರ ನಡುವೆ ಯಾವುದೋ ಒಂದು ರೀತಿಯ ಮನಸ್ತಾಪಗಳು ಇದ್ವು, ಅದೆಲ್ಲವೂ ಕೂಡ ಅವರನ್ನು ನಿಮ್ಮಿಂದ ದೂರ ಮಾಡ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಅವರಿಗೆ ನಿಮ್ಮ ಜೊತೆ ಕನೆಕ್ಟ್ ಆಗಲಿಕ್ಕೆ ದಾರಿಗಳು ಸಿಗ್ತಾ ಇಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಯಾವುದೇ ರೀತಿ ಅವರಿಗೆ ನಿಮ್ಮೊಂದಿಗೆ ಭೇಟಿ ಆಗಲಿಕ್ಕೆ ಅವರಿಗೆ ಎಷ್ಟೇ ಪ್ರಯತ್ನಿಸಿದರೂ ಕೂಡ ಸಾಧ್ಯವಾಗ್ತಾ ಇಲ್ಲ ಅನ್ನುವಂತಹದ್ದು, ನಿಮ್ಮ ಮೇಲೆ ಖಂಡಿತವಾಗ್ಲೂ ಪ್ರೀತಿ ಇದೆ ಆದರೆ ಎಲ್ಲೋ ಒಂದು ರೀತಿ ನಿಮ್ಮಿಂದ ಮುಚ್ಚಿಡ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹೆಚ್ಚಾಗಿ ನಿಮ್ಮ ಮೇಲೆ ಪ್ರೀತಿ ಇದೆ, ಹಾಗೆ ಥರ್ಡ್ ಪಾರ್ಟಿ ಕೂಡ ಕನೆಕ್ಟ್ ಆಗಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಬೇರೆಯವರ ಮೇಲೆ ಕೂಡ ಪ್ರೀತಿ ಅನ್ನುವಂತಹದ್ದು ಅವರ ಮನಸ್ಸಿನಲ್ಲಿ ಮೂಡಿದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಇಲ್ಲಿ ಲೆಟರ್ಸ್ ವಿ ಅನ್ನುವಂತಹದ್ದಿದೆ, ಎಮ್ ಮತ್ತು ಕೆ ಅನ್ನುವಂಥದ್ದಿದೆ, ಎಸ್ ಅನ್ನುವಂತಹದ್ದು ಇದೆ, ವಿ ಇದೆ, ಹಾಗೆ ಎ ಕೂಡ ಇದೆ, ಸಿ ಕೂಡ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಇಲ್ಲಿ ಹೆಚ್ಚಾಗಿ 6 ಮಂತ್ ಎನರ್ಜಿ ಕೂಡ ಬರ್ತಾ ಇದೆ. 6 ಮಂತ್ವರೆಗೂ ಕೂಡ ಎಲ್ಲೋ ಒಂದು ರೀತಿ ಅವರು ಸ್ಟಕ್ ಆಗಿ ಇರ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಮೆಡಿಟೇಷನನ್ನು ನೀವು ಹೆಚ್ಚಾಗಿ ಮಾಡ್ತಾ ಇದ್ದೀರಾ, ಅವರಿಗಿಂತ ನೀವು ಹೆಚ್ಚಾಗಿ ಮಾಡ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಅವರೆಲ್ಲೋ ಒಂದು ರೀತಿ ಸ್ಪಿರಿಚುವಲಿ ಎಲ್ಲೋ ಕಡಿಮೆ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಮೆಡಿಟೇಷನನ್ನು ಹೆಚ್ಚಾಗಿ ಮಾಡ್ತಾ ಇಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ಸ್ಟ್ರಾಂಗ್ ಆಗಿ ಎನರ್ಜಿ ತಿಳಿದು ಬರ್ತಾ ಇದೆ. ನೆಗೆಟಿವ್ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರಾ ಅಂತ ಹೇಳಿದರೆ ಖಂಡಿತವಾಗ್ಲೂ ಆ ರೀತಿಯ ಸಮಸ್ಯೆಗಳು ಅವರಿಂದ ಹೆಚ್ಚಾಗಿ ಇಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಎಲ್ಲೋ ಒಂದು ರೀತಿ ನೆಗೆಟಿವ್ ಸಮಸ್ಯೆಗಳು ಇದ್ದರೂ ಕೂಡ ಅದರಿಂದ ಅವರು ಈಸಿಯಾಗಿ ಮುಕ್ತರಾಗ್ತಾರೆ ಅನ್ನುವಂಥದ್ದು. ಯಾಕಂದರೆ ನೀವು ಹೆಚ್ಚಾಗಿ ಮೆಡಿಟೇಷನನ್ನು ಮಾಡ್ತಾ ಇದ್ದೀರಾ ಅವ್ರಿಗಿಂತ ಅನ್ನುವಂತಹದ್ದು ಇಲ್ಲಿ ಸ್ಟ್ರಾಂಗ್ ಆಗಿ ನನಗೆ ತಿಳಿದು ಬರ್ತಾ ಇದೆ. ಆ ಕಾರಣದಿಂದ ಅವರು ತುಂಬಾ ಸೇಫಾಗಿ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾರಾ ಅನ್ನುವಂತಹದ್ದಾದರೆ
ಖಂಡಿತವಾಗ್ಲೂ ನಿಮ್ಮನ್ನು ಭೇಟಿಯಾಗುವ ಪ್ರಯತ್ನ ಮಾಡ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಅವರು ಒಂಟಿಯಾಗಿರುವಾಗ ಹೆಚ್ಚಾಗಿ ನಿಮ್ಮನ್ನು ಭೇಟಿ ಮಾಡುವ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಎಲ್ಲೋ ಒಂದು ರೀತಿ ಅವರಿಗೆ ಏಂಜಲ್ಸ್ ಬ್ಲೆಸ್ಸಿಂಗ್ ಅನ್ನುವಂತಹದ್ದು ಕೂಡ ಇದೆ. ಆದರೆ ನಿಮ್ಮಿಂದ ದೂರ ಇರಲಿಕ್ಕೆ ಕಾರಣ ಥರ್ಡ್ ಪಾರ್ಟಿ ಅನ್ನುವಂತಹದ್ದೇ ಇಲ್ಲಿ ಸ್ಟ್ರಾಂಗ್ ಆಗಿ ನನಗೆ ತಿಳಿದು ಬರ್ತಾ ಇದೆ. ಹಾಗೆ ಮತ್ತೆ ಅವರು ಪ್ರೀತಿ ಕೆಲವೊಮ್ಮೆ ಅವರಿಗೆ ಎಲ್ಲೋ ಒಂದು ರೀತಿ ನಿಮ್ಮ ಮೇಲೆ ಕಡಿಮೆ ಕೂಡ ಆಗುತ್ತೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಅವರ ಮನಸ್ಸಿನಲ್ಲಿ ಗೊಂದಲ ಅನ್ನುವಂತಹದ್ದು ಹೆಚ್ಚಾಗಿದೆ. ಪ್ರೀತಿ ಅನ್ನುವಂತಹದ್ದು ನಿಮ್ಮ ಮೇಲೆ ಇದ್ದರೂ ಕೂಡ ಕೆಲವೊಮ್ಮೆ ನಿಮ್ಮ ಮತ್ತು ಅವರ ಮನಸ್ತಾಪಗಳಿಂದ ಎಲ್ಲೋ ಒಂದು ರೀತಿ ಅವರು ಬಹಳಷ್ಟು ದುಃಖಕ್ಕೆ ಒಳಗಾಗ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಅವರ ಮೇಲೆ ಅವರು ನಂಬಿಕೆಯನ್ನು ಕೆಲವೊಮ್ಮೆ ಕಳ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು. ನಿಮ್ಮ ಪ್ರೀತಿಯ ಜೀವನದಲ್ಲಿ ಎಲ್ಲೋ ಒಂದು ರೀತಿ ಮೊದಲು ನಡೆದಂತಹ ಕಹಿ ಘಟನೆಗಳನ್ನು ಹೆಚ್ಚಾಗಿ ನೆನಪಿಸ್ಕೊಂಡು ದುಃಖಕ್ಕೆ ಒಳಗಾಗ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೂ ನೀವೇ ಅವರಿಗೆ ನೀವಾಗಿ ಅವರನ್ನು ಮೀಟ್ ಮಾಡಲಿ ಅನ್ನುವಂತಹ ಉದ್ದೇಶ ಕೂಡ ಅವರದಾಗಿದೆ. ಅದಕ್ಕೋಸ್ಕರ ಕೂಡ ಅವರು ಹೆಚ್ಚಾಗಿ ಕಾಯ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ತಿಳಿತಾ ಇದೆ. ನಿಮ್ಮಿಂದಲೇ ಅವರ ಕಾಲ್ ಅಥವಾ ಮೆಸೇಜನ್ನು ಹೆಚ್ಚಾಗಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನೆಗೆಟಿವ್ ಸಮಸ್ಯೆಗಳು ಅವರನ್ನು ಹೆಚ್ಚಾಗಿ ಬಾಧಿಸ್ತಾ ಇಲ್ಲ. ಆದರೆ ಎಲ್ಲೋ ಒಂದು ರೀತಿ ಅವರ ಜೀವನದಲ್ಲಿ ಕೆಲವೊಂದು ಸಮಸ್ಯೆಗಳ ಕಾರಣದಿಂದ ನಿಮ್ಮಿಂದ ದೂರ ಆಗಿದ್ದಾರೆ. ಹಾಗೆ ಥರ್ಡ್ ಪಾರ್ಟಿ ಕಾರಣದಿಂದ ಕೂಡ ದೂರ ಆಗಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಅವರನ್ನು ಬಿಟ್ಟು ಖಂಡಿತವಾಗ್ಲೂ ನಿಮ್ಮೊಂದಿಗೆ ಸೇರ್ತಾರೆ ಅನ್ನುವಂತಹದ್ದು ಇದೆ. ಯಾಕಂದರೆ ಅವರಿಗೆ ನಿಮ್ಮ ಮೇಲಿನ ಪ್ರೀತಿಯ ಅರಿವು ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಆಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಜೊತೆ ಕಳೆದಂತಹ ಪ್ರತಿ ದಿನವೂ ಕೂಡ ಅವರಿಗೆ ಹೆಚ್ಚಾಗಿ ನೆನಪಾಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಮೇಲೆ ಹೆಚ್ಚಾಗಿ ಪ್ರೀತಿ ಇದೆ. ಆದರೆ ಎಲ್ಲೋ ಒಂದು ರೀತಿ ಕೆಲವೊಮ್ಮೆ ಅವರು ಗೊಂದಲಕ್ಕೀಡಾಗ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಇದಿಷ್ಟು ಅವರ ಎನರ್ಜಿ ಆಗಿದೆ. ಓಕೆ, ಈಗ ನಿಮ್ಮ ಎನರ್ಜಿ ಏನು ಬರುತ್ತೆ ಅನ್ನುವಂತಹದ್ದು ನೋಡೋಣ. ನಿಮ್ಮ ಎನರ್ಜಿ ಅಂತ ನೋಡುವಂಥದ್ದಾದರೆ ನಿಮಗೆ ಅವರ ಮೇಲೆ ನಿಮ್ಮ ಪರ್ಸನ್ ಮೇಲೆ ಹೆಚ್ಚು ಪ್ರೀತಿ ಅನ್ನುವಂತಹದ್ದೇ ಇದೆ. ಆದಷ್ಟು ಬೇಗ ಪ್ರೀತಿಯ ಜೀವನವನ್ನು ಮೊದಲಿನ ಹಾಗೆ ಕಂಟಿನ್ಯೂ ಮಾಡಬೇಕು ಅನ್ನುವಂತಹದ್ದು ನಿಮ್ಮ ಮನಸ್ಸಿನಲ್ಲಿ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹೆಚ್ಚಾಗಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಏಂಜಲ್ಸ್ ಹತ್ರ ಪ್ರೇ ಮಾಡ್ತಾ ಇದ್ದೀರಾ. ನಿಮ್ಮ ಯೂನಿವರ್ಸ್ ಸಪೋರ್ಟನ್ನು ನೀವು ತಗೊಂಡು ಅವರನ್ನು ಆದಷ್ಟು ಬೇಗ ಒಂದಾಗಬೇಕು, ಮ್ಯಾರೇಜ್ ಮಾಡ್ಕೋಬೇಕು ಅನ್ನುವಂತಹ ಉದ್ದೇಶ ಕೂಡ ನಿಮ್ಮಲ್ಲಿ ಹೆಚ್ಚಾಗಿ ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಕೆಲವೊಮ್ಮೆ ನೀವು ಕೂಡ ದುಃಖಕ್ಕೆ ಒಳಗಾಗ್ತೀರಾ ಅನ್ನುವಂತಹದ್ದು, ಎಲ್ಲೋ ಒಂದು ರೀತಿ ಈ ಪ್ರೀತಿ ಬೇಡ ಅನ್ನುವಂತಹ ನಿರ್ಧಾರಗಳನ್ನು ನೀವು ಮಾಡ್ತೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ಸ್ಟ್ರಾಂಗ್ ಆಗಿ ತಿಳಿದು ಬರ್ತಾ ಇದೆ. ಹೆಚ್ಚಾಗಿ ನಿಮಗೆ ಯೂನಿವರ್ಸ್ ಬ್ಲೆಸ್ಸಿಂಗ್ ಅನ್ನುವಂಥದ್ದು ಖಂಡಿತವಾಗ್ಲೂ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಪ್ರೀತಿಯಲ್ಲಿ ನೋಡುವಂಥದ್ದಾದರೆ ದುಃಖ ಅನ್ನುವಂಥದ್ದು ನಿಮಗೆ ಹೆಚ್ಚಾಗಿ ಕಾಡ್ತಾ ಇದೆ ನಿಮ್ಮ ಪರ್ಸನ್ನ ಮೇಲೆ. ಎಲ್ಲೋ ಒಂದು ರೀತಿ ಅವರು ಕಾಲ್ ಅಥವಾ ಮೆಸೇಜ್ ಇಲ್ಲ ಅನ್ನುವ ಕಾರಣ ನೀವು ಹೆಚ್ಚಾಗಿ ಚಿಂತೆಗೆ ಒಳಗಾಗಿದ್ದೀರಾ. ಹಾಗೆ ದುಃಖ ಅನ್ನುವಂತಹದ್ದಿದೆ. ನಿಮ್ಮ ಸಮಯವನ್ನು ಎಲ್ಲೋ ಒಂದು ರೀತಿ ವ್ಯರ್ಥ ಮಾಡ್ಕೊಳ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಕೆಲವೊಮ್ಮೆ ಪ್ರೀತಿಯಿಂದ ದೂರ ಆಗಬೇಕು ಅನ್ನುವಂತಹ ಯೋಚನೆಯನ್ನು ಹೆಚ್ಚಾಗಿ ಮಾಡ್ತೀರಾ ಅನ್ನುವಂಥದ್ದು ಇಲ್ಲಿ ಸ್ಟ್ರಾಂಗ್ ಆಗಿ ಎನರ್ಜಿ ಬರ್ತಾ ಇದೆ. ಲೆಟರ್ ಅಂತ ಹೇಳಿದರೆ ಎಮ್ ಹಾಗೆ ಓ ಮತ್ತು ಕೆ ಹಾಗೆ ಸಿ ಅನ್ನುವಂತಹದ್ದು ಇದೆ, ಬಿ ಅನ್ನುವಂತಹದ್ದು ಇದೆ, ಡಬ್ಲ್ಯೂ ಅನ್ನುವಂತಹದ್ದು ಇದೆ, ಎ ಕೂಡ ಇದೆ, ಜಿ ಕೂಡ ಇಲ್ಲಿ ಬರ್ತಾ ಇದೆ, ಹೆಚ್ ಕೂಡ ಇದೆ. ಓಕೆ, ನಿಮ್ಮದಾಗಿರ್ಬೋದು ಅಥವಾ ನಿಮ್ಮ ಪಸಂದಾಗಿರ್ಬೋದು. ನಿಮ್ಮ ಪರ್ಸನ್ಗೋಸ್ಕರ ನೀವು ಕಾಯ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನೀವು ಅವರಿಗೆ ಕಾಲ್ ಮಾಡಬೇಕು, ಮೆಸೇಜ್ ಮಾಡಬೇಕು ಅನ್ನುವಂತಹ ಅದಕ್ಕಿಂತಲೂ ಹೆಚ್ಚಾಗಿ ಅವರೇ ನಿಮಗೆ ಕಾಲ್ ಮಾಡಬೇಕು, ಮೆಸೇಜ್ ಮಾಡಬೇಕು ಅನ್ನುವಂತಹ ಉದ್ದೇಶ ನಿಮ್ಮದಾಗಿದೆ. ನೀವು ಹೆಚ್ಚಾಗಿ ನೀವು ಅವರಾಗೆ ನಿಮಗೆ ಕಾಲ್ ಮಾಡಬೇಕು ಅನ್ನುವಂತಹ ಮನಸ್ಥಿತಿ ನಿಮ್ಮಲ್ಲಿ ಹೆಚ್ಚಾಗಿದೆ ಅನ್ನುವಂತಹದ್ದೇ ಇಲ್ಲಿ ನನಗೆ ತಿಳಿದು ಬರ್ತಾ ಇದೆ. ಹಾಗಾಗಿ ನೀವು ಪ್ರತಿ ಕ್ಷಣವೂ ಅವರಿಗೋಸ್ಕರ ಕಾಯ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ಸ್ಟ್ರಾಂಗ್ ಆಗಿ ನನಗೆ ಎನರ್ಜಿ ತಿಳಿದು ಬರ್ತಾ ಇದೆ. ನಿಮಗೆ ಯೂನಿವರ್ಸ್ ಬ್ಲೆಸ್ಸಿಂಗ್ ಅನ್ನುವಂತಹದ್ದು ಖಂಡಿತವಾಗಲೂ ಇದೆ. ಮುಂದಿನ ದಿನಗಳಲ್ಲಿ ಎನರ್ಜಿ ಅಂತ ನೋಡೋದನ್ನು ಹೇಳಿದರೆ ಇಲ್ಲಿ 1 ಮಂತ್ ಕೂಡ ಇದೆ. 1 ಮಂತಲ್ಲಿ ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವು ಭೇಟಿ ಮಾಡುವಂಥ ಸಾಧ್ಯತೆ ಕೂಡ ಹೆಚ್ಚಿದೆ ನಿಮ್ಮ ಪರ್ಸನನ್ನು ಅನ್ನುವಂತಹದ್ದು ನಿಮ್ಮ ಫ್ರೆಂಡ್ಸ್ ಮೂಲಕ ಅಥವಾ
ಅವರ ಫ್ರೆಂಡ್ಸ್ ಮೂಲಕ ಆದರೂ ಅವರ ವಿಷಯಗಳನ್ನು ತಿಳ್ಕೊಳ್ತೀರಾ. ಅವರಿಗೆ ನಿಮ್ಮ ಮೇಲೆ ಇರುವಂತಹ ಪ್ರೀತಿಯ ವಿಚಾರಗಳನ್ನು ನೀವು ತಿಳ್ಕೊಳ್ಳುವಂತಹ ಸಂದರ್ಭಗಳು ಬರುತ್ತೆ ಅನ್ನುವಂಥದ್ದು ಇಲ್ಲಿ ಸ್ಟ್ರಾಂಗ್ ಆಗಿ ತಿಳಿದು ಬರ್ತಾ ಇದೆ. ಓಕೆ, ಈಗ ಕಾರ್ಡ್ ಮೂಲಕ ನೋಡೋಣ ಏನಿದೆ ಅಂತ ಹೇಳಿಬಿಟ್ಟು. ಕಾರ್ಡ್ ಮೂಲಕ ನೋಡೋಣ ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನಿದೆ, ಯಾಕೆ ಅವರು ನೋ ಕಾಂಟ್ಯಾಕ್ಟ್ ಆಗಿದ್ದಾರೆ ಅನ್ನುವಂತಹದ್ದು ಇಲ್ಲಿ ಸ್ಟ್ರಾಂಗ್ ಆಗಿ ಪಾಸ್ಟ್ ಲೈಫ್ ಕನೆಕ್ಷನ್ ಅನ್ನುವಂತಹದ್ದೇ ಬರ್ತಾ ಇದೆ. ಟ್ವಿನ್ ಫ್ಲೇಮ್ ಕನೆಕ್ಷನ್ ಇದೆ ನಿಮಗೆ ಮತ್ತು ನಿಮ್ಮ ಪರ್ಸನ್ಗೆ. ಎಲ್ಲೋ ಒಂದು ರೀತಿ ಮೊದಲಿನ ಪ್ರೀತಿಯ ನೆನಪುಗಳು ಅವರಿಗೆ ಖಂಡಿತವಾಗ್ಲೂ ಕಾಡ್ತಾ ಇದೆ. ಹಾಗೆ ಬೇಸರದ ಸಂದರ್ಭಗಳೇನಿದೆ, ನೀವು ಮತ್ತು ಅವರ ನಿಮ್ಮಿಬ್ಬರ ನಡುವೆ ನಡೆದಂತಹ ಕೆಲವೊಂದು ವಿವಾದಗಳೇನಿದೆ ಅದೆಲ್ಲದರ ಬಗ್ಗೆ ಹೆಚ್ಚಾಗಿ ಚಿಂತಿಸ್ತಾ ಇದ್ದಾರೆ ಅನ್ನುವಂಥದ್ದು. ಆ ಕಾರಣದಿಂದ ಅವರು ಎಲ್ಲೋ ಒಂದು ರೀತಿ ಒಂಟಿತನ ಅನ್ನುವಂಥದ್ದು ಅವರಿಗೆ ಕಾಡ್ತಾ ಇದೆ. ಹಾಗೆ ದುಃಖ ಅನ್ನುವಂತಹದ್ದು ಕಾಡ್ತಾ ಇದೆ. ಆ ಕಾರಣದಿಂದ ಎಲ್ಲೋ ಒಂದು ರೀತಿ ನಿಮ್ಮಿಂದ ದೂರ ಆಗಿದ್ದಾರೆ. ಆದರೂ ಕೂಡ ಅವರಿಗೆ ನಿಮ್ಮಿಂದ ದೂರ ಆಗುವ ಮನಸ್ಥಿತಿ ಖಂಡಿತವಾಗ್ಲೂ ಇಲ್ಲ. ಯಾಕಂದರೆ ಪಾಸ್ಟ್ ಲೈಫ್ ಕನೆಕ್ಷನ್ ಅನ್ನುವಂಥದ್ದು ಸ್ಟ್ರಾಂಗ್ ಆಗಿ ಅವರ ಮನಸ್ಸಿನಲ್ಲಿ ಕೂಡ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಯೂನಿವರ್ಸ್ ಬ್ಲೆಸ್ಸಿಂಗ್ ಅನ್ನುವಂತಹದ್ದು ಕೂಡ ನಿಮ್ಮ ಮೇಲೆ ಖಂಡಿತವಾಗ್ಲೂ ಇದೆ. ಆ ಕಾರಣದಿಂದ ನಿಮ್ಮ ಪರ್ಸನ್ ಎಷ್ಟೇ ದೂರ ಆಗಬೇಕು ಅಂತ ಹೇಳಿಬಿಟ್ಟು ಪ್ರಯತ್ನ ಪಟ್ಟರೂ ಕೂಡ ಅದು ಸಾಧ್ಯವಾಗ್ತಾ ಇಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಬಹಳಷ್ಟು ಪ್ರಯತ್ನಿಸಿದ್ದಾರೆ ಅವರು ನಿಮ್ಮಿಂದ ದೂರ ಆಗಬೇಕು ಅನ್ನುವಂತಹದ್ದು, ಆದರೂ ಕೂಡ ಅವರಿಗೆ ಸಾಧ್ಯವಾಗ್ತಾ ಇಲ್ಲ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ಯಾಕಂತ ಹೇಳಿದರೆ ಸ್ಟ್ರಾಂಗ್ ಆದ ಕನೆಕ್ಷನ್ ಅನ್ನುವಂತಹದ್ದು ನಿಮ್ಮ ಮತ್ತು ಅವರಿಗೆ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಫೈನಾನ್ಷಿಯಲಿ ಮೊದಲು ಯಾವುದೇ ರೀತಿ ಸಮಸ್ಯೆಗಳಲ್ಲಿ ನಿಮ್ಮ ಪರ್ಸನ್ ಸಿಲ್ಕೊಂಡಿದ್ರು ಕೂಡ ಈಗ ಅದೆಲ್ಲ ಪ್ರಾಬ್ಲಮ್ ಕೂಡ ಖಂಡಿತವಾಗ್ಲೂ ಸರಿ ಹೋಗಿದೆ ಅನ್ನುವಂತಹದ್ದು ಇಲ್ಲಿ ಸ್ಟ್ರಾಂಗ್ ಆಗಿ ತಿಳಿದು ಬರ್ತಾ ಇದೆ. ಹೆಚ್ಚಾಗಿ ನಿಮ್ಮ ನೆನಪುಗಳು ಅವರಿಗೆ ಕಾಡ್ತಾ ಇದೆ. ನಿಮ್ಮನ್ನು ಭೇಟಿ ಆಗಬೇಕು ಅಂತ ಭಾಳಷ್ಟು ಪ್ರಯತ್ನಿಸ್ತಾ ಇದ್ದಾರೆ, ಆದರೆ ಸಾಧ್ಯವಾಗ್ತಾ ಇಲ್ಲ. ಬೇರೆಯವರ ಮೂಲಕ ಕೂಡ ಭಾಳಷ್ಟು, ಅವರ ಫ್ರೆಂಡ್ಸ್ ಮೂಲಕ ಕೂಡ ಭಾಳಷ್ಟು ಪ್ರಯತ್ನಿಸ್ತಾ ಇದ್ದಾರೆ ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ಹೇಳಿಬಿಟ್ಟು, ಆದರೂ ಕೂಡ ಅವರಿಗೆ ಸಾಧ್ಯವಾಗ್ತಾ ಇಲ್ಲ. ಎಲ್ಲೋ ಒಂದು ರೀತಿ ಗೊಂದಲ ಅನ್ನುವಂತಹದ್ದು, ಒಂಟಿತನ ಅನ್ನುವಂತಹದ್ದು ಕಾಡ್ತಾ ಇದೆ. ಹಾಗೆ ನಿಮ್ಮ ಪ್ರೀತಿಯ ನೆನಪುಗಳು ಭಾಳಷ್ಟು ಅವರನ್ನು ಡಿಸ್ಟರ್ಬ್ ಮಾಡ್ತಾ ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಕೆಲವೊಂದು ಸಲ ಬಹಳಷ್ಟು ದುಃಖಕ್ಕೆ ಒಳಗಾಗ್ತಾ ಇದ್ದಾರೆ ಅನ್ನುವಂಥದ್ದು ನಿಮ್ಮ ನೆನಪು ಅವರಿಗೆ ಕಾಡ್ತಾ ಇದೆ. ಅದರ ಜೊತೆಗೆ ಎಲ್ಲೋ ಒಂದು ರೀತಿ ಅವರ ಜೀವನದಲ್ಲಿರುವಂತಹ ಉತ್ತಮ ಸಮಯಗಳನ್ನು ವ್ಯರ್ಥ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲೋ ಒಂದು ರೀತಿ ಅವರಿಗೋಸ್ಕರ ಅವರು ಸಮಯವನ್ನು ಅವರ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಾಗಿ ತೊಡಗಿಸ್ಕೊಳ್ಳೋಕ್ಕೆ ಸಾಧ್ಯವಾಗ್ತಾ ಇಲ್ಲ. ನಿಮ್ಮ ನೆನಪುಗಳು ಕಾಡ್ತಾ ಇದೆ. ನಿಮ್ಮ ಜೊತೆ ಕಳೆದಂತಹ ಪ್ರತಿ ಕ್ಷಣಗಳಾಗಿರ್ಬೋದು, ಪ್ರತಿ ದಿನಗಳಾಗಿರ್ಬೋದು, ಅದರ ಬಗ್ಗೆ ಹೆಚ್ಚಾಗಿ ಚಿಂತಿಸ್ತಾ ಇದ್ದಾರೆ ಅನ್ನುವಂಥದ್ದು. ಆ ನೆನಪುಗಳು ಅವರನ್ನು ಪ್ರತಿ ಕ್ಷಣವೂ ಕಾಡ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಹೆಚ್ಚಾಗಿ ಅವರು ಒಂಟಿಯಾಗಿ ಇರ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ನೆನಪುಗಳು ಹೆಚ್ಚಾಗಿ ಕಾಡ್ತಾ ಇದೆ. ಹಾಗಾಗಿ ಅವರು ಎಷ್ಟೇ ಫ್ರೆಂಡ್ಸ್ಗಳಿದ್ರೂ ಕೂಡ ಅವರಿಂದ ಹೆಚ್ಚಾಗಿ ದೂರ ಇರ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಮತ್ತೆ ಖಂಡಿತವಾಗ್ಲೂ ಮೀಟ್ ಮಾಡ್ತಾರೆ. ಇಲ್ಲಿ ಸ್ಟ್ರಾಂಗ್ ಆಗಿ ಎನರ್ಜಿ ಅಂತ ಹೇಳಿದರೆ 1 ಮಂತ್ ಎನರ್ಜಿ ಕೂಡ ಬರ್ತಾ ಇದೆ ಕಾರ್ಡ್ ಮೂಲಕ. ಹಾಗೆ ಇಲ್ಲಿ 6 ಮಂತ್ ಎನರ್ಜಿ ಕೂಡ ಬರ್ತಾ ಇದೆ. ಕೆಲವೊಬ್ಬರಿಗೆ 1 ಮಂತ್ ಎನರ್ಜಿ ಕೂಡ ಇದೆ, ಕೆಲವೊಬ್ಬರಿಗೆ 6 ಮಂತ್ ಇದೆ. ಕೆಲವೊಬ್ಬರಿಗೆ ಹೆಚ್ಚಾಗಿ ನೀವು ಡೈರೆಕ್ಟಾಗಿ ಕೂಡ ನೋಡುವಂಥ ಸಾಧ್ಯತೆ ಹೆಚ್ಚಾಗಿ ಇಲ್ಲಿ ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೂಡ ಹೆಚ್ಚಾಗಿ ನೀವು ಒಬ್ರಿಗೊಬ್ರಿಗೆ ಮೀಟ್ ಆಗ್ತೀರಾ ಅನ್ನುವಂತಹದ್ದು ಕೂಡ. ಹಾಗೆ ಅವರ ವಿಚಾರಗಳನ್ನು ನಿಮ್ಮ ಫ್ರೆಂಡ್ಸ್ ಮುಖಾಂತರ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಮುಖಾಂತರವಾಗಿರ್ಬೋದು, ಈ ರೀತಿಯಾಗಿ ನೀವು ನಿಮ್ಮ ಮೇಲಿರುವಂತಹ ಅವರಿಗೆ ನಿಮ್ಮ ಮೇಲೆ ಇರುವಂತಹ ಪ್ರೀತಿಯನ್ನು ನಿಮಗೆ ಅದರ ಅರಿವಾಗುತ್ತೆ, ಅಥವಾ ಅದರ ಬಗ್ಗೆ ಆ ವಿಚಾರಗಳನ್ನು ನೀವು ತಿಳ್ಕೊಳ್ತೀರಾ ಅನ್ನುವಂತಹದ್ದು ಇಲ್ಲಿ ಸ್ಟ್ರಾಂಗ್ ಆಗಿ ತಿಳಿದು ಬರ್ತಾ ಇದೆ. ಖಂಡಿತವಾಗ್ಲೂ ಯಾರು ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ, ನಿಮ್ಮ ಕ್ರಶ್, ನಿಮ್ಮ ಪರ್ಸನ್ ಏನೇ ಇದು ಅವರು ಮತ್ತೆ ನಿಮ್ಮನ್ನು ಖಂಡಿತವಾಗ್ಲೂ ಭೇಟಿ ಆಗ್ತಾರೆ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ನೆನಪಿನಲ್ಲಿಯೇ ಸದಾ ಕಳೀತಾ ಇದ್ದಾರೆ. ಎಲ್ಲೋ ಒಂದು ರೀತಿ ಬಹಳಷ್ಟು ಅವರು ಈ ಜೀವನವೇ ಬೇಡ ಅನ್ನುವಂತಹ ದುಃಖಕ್ಕೆ ಬಹಳಷ್ಟು ಅವರು ಒಳಗಾಗಿದ್ದಾರೆ ಈಗಾಗಲೇ
ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಜೊತೆ ಸದಾ ಜೊತೆಯಾಗಿ ಇರಬೇಕು ಅನ್ನುವಂತಹ ಪ್ರಾರ್ಥನೆಯನ್ನು ಕೆಲವೊಮ್ಮೆ ಅವರು ಮಾಡ್ತಾ ಇದ್ದಾರೆ, ಹೆಚ್ಚಾಗಿ ನೀವು ಮಾಡ್ತಾ ಇದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ಸ್ಟ್ರಾಂಗ್ ಆಗಿ ತಿಳಿದು ಬರ್ತಾ ಇದೆ. ಯೂನಿವರ್ಸ್ ಬ್ಲೆಸ್ಸಿಂಗ್ ಖಂಡಿತವಾಗ್ಲೂ ನಿಮಗೆ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಆ ಕಾರಣದಿಂದ ಮತ್ತೆ ಒಂದಾಗ್ತೀರಾ, ನೀವು ಹೆಚ್ಚಾಗಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಅವರು ಮತ್ತೆ ಬರಬೇಕು, ಪ್ರೀತಿಯ ಜೀವನ ಮೊದಲಿನ ಹಾಗೆ ಉತ್ತಮ ರೀತಿಯಲ್ಲಿ ಸಾಗಬೇಕು ಅಂತ ಹೇಳಿಬಿಟ್ಟು ಖಂಡಿತವಾಗ್ಲೂ ಅದು ಸಾಧ್ಯವಾಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. 1 ಮಂತ್ ಎನರ್ಜಿ ಇಲ್ಲಿ ಸ್ಟ್ರಾಂಗ್ ಆಗಿ ನನಗೆ ಸಿಗ್ತಾ ಇದೆ. ಕೆಲವೊಬ್ಬರಿಗೆ ಇಲ್ಲಿ 6 ಮಂತ್ ಆಗುತ್ತೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಓಕೆ, ಇದಿಷ್ಟು ಜನರಲ್ ರೀಡಿಂಗ್ ಆಗಿತ್ತು.